ಹಿಂಗೆ ಇವಳು ದೇವ್ರ ಮಾಡಕತ್ತೆ ಹಿಂಗೆ ಎಲ್ಲ ಹಿಂಗೆ ದೇವ್ರ ಮಾಡಾರ ಹಿಂಗೆ ಹಿಂಗೆ ಮಾಡಾರ ದೇವ್ರ ಅಲ್ಲಿ ಸೊಪ್ಪು ಅಲ್ಲೇ ತುಣಿತಾವಳೆ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ. ಇದು ಪೂರ್ತಿ ಈಗ ಇದಾಗೈತೆ ಏನು ಚಿಟಕಿ ಆಗೈತೆ ಈಗ ಮಾಮೂಲಿ ನೀರ ತುಂಬಾಗ್ತಾ ಇರುವಂಥದ್ದು. ಮತ್ತು ಇದು ಕೂಡ ಚಿಟಕಿ ಆಗೈತೆ, ಅದು ಚಿಟಕಿ ಆಯಿತು. ಇವಾಗ ನೀರು ತುಂಬಕ್ಕಾಗಲ್ಲ, ಅದು ನಾಳೆಗೆ ನೀರು ತುಂಬಾಕ್ಬೇಕಂತೆ. ಟೋಟಲು ಎಷ್ಟು ಇವತ್ತಿಗೆ ಒಂದು 4 ದಿನ ಆಗುತ್ತೆ. 4 ದಿನಕ್ಕೆ ಖರ್ಚು ವೆಚ್ಚ ಹೇಳ್ತೀನಿ, ಇದು ತಿಳಿಸ್ತೀನಿ ನೋಡಿ. ಎಷ್ಟು ದುಡ್ಡು ಕಿತ್ಕೊಂಡು ಹೋಯ್ತೇವೆ ಅಂತಂದರೆ ಇದನ್ನು ನಾನು ಫಾರಿನು ಬ್ಯಾಂಕಾಕ್ ಹೋಗೋಕ್ಕೂ ಮೊದಲೇ ಈ ಕೆಲಸನ ಮುಗಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಆಗದೆ ಹೋಗ್ಬಿಡ್ತು. ಗಾರ್ಯರು ನಾನು ಹುಡುಕಿ ತಡಕಿ ಹುಡುಕಿ ಸಿಕ್ಕಾಬಟ್ಟೆ ಸಾಕಾಗೋದೆ, ಸಿಗದೆ ಹೋಗ್ಬಿಟ್ರು. ಮೇಕೆ ಸದ್ಯಕ್ಕೆ ಬಂದೇಟ್ಗೆ ಒಬ್ಬರು, ಅದೇ ನಮ್ಮ ಸ್ನೇಹಿತರು ಮಧು ಅಂತ ಅಂದ್ಬಿಟ್ಟು ಅವ್ರು ಸಿಕ್ಕಿದ್ರು. ಸದ್ಯಕ್ಕೆ ಜಾಸ್ತಿ ಒತ್ತಾಕ್ಬಿಟ್ಟು ನೋಡಿ, ಜಾಸ್ತಿ ಮೇಲ್ಗಡೆ ಜಾಸ್ತಿ ಮೆಟೀರಿಯಲ್ ಒತ್ತಾಕ್ಬಿಟ್ಟು ಇಲ್ಲಿ ಹಾಕೋರೆ. ಈಗ ಇದನ್ನು ಕೆಳಕ್ಕೆ ಶಿಫ್ಟ್ ಮಾಡಬೇಕು ಅಂದರೆ ಅದಕ್ಕೂ ದುಡ್ಡು ಖರ್ಚು ಮಾಡಬೇಕು. ಈಗ ಇಲ್ಲೊಂದು 3 ಮೂಟೆ ಅವೆ. ಆಮೇಲೆ ಇಲ್ಲಿ ಈ ರೂಮ್ ತುಂಬಾ ಐತೆ ಡಸ್ಟ್, ಜಾಸ್ತಿ ಒತ್ತಾಕ್ಬಿಟ್ಟು ಅವ್ರದ್ದು ಐಡಿಯಾದಲ್ಲಿ ಒತ್ತಾಕಂದಿಲ್ಲ, ಜಾಸ್ತಿ ಒತ್ತಾಕ್ಬಿಟ್ಟು ಈಗ ಅದಕ್ಕೂ ಖರ್ಚು ಮಾಡಬೇಕು. ಇದಕ್ಕೆ ಅದೇನೋ ಕೆಮಿಕಲ್ ಹಾಕಂದು ಒಂದು ಇಷ್ಟು ಅಗಲಕ್ಕೆಲ್ಲ 1 ಲೀಟ್ರ್ ಹಾಕವ್ರೆ. ಅದೇನು ಜಾಸ್ತಿ ಹಾಕಿದ್ರೆ ಹೊಡ್ಕತ್ತದೆ ಅಂತಂದರು. ಇಷ್ಟು ಅಗಲಕ್ಕೆಲ್ಲ ಒಂದೇ ಒಂದು ಹಾಕವ್ರೆ. ನೀರು ಅದೆಂಥದ್ದು ಅದೇನು ಅಂತಲೂ ಅಂತಾರೆ, ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸಿಮೆಂಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕುವಂಥದ್ದ. ಟೋಟಲು ಖರ್ಚು ಬಂದು ಇದು ಎಷ್ಟು ದಿನ 4 ದಿನಕ್ಕೆ 55 ಮೂಟೆ ಸಿಮೆಂಟು. ಟೋಟಲು 55 ಮೂಟೆ ಸಿಮೆಂಟು. ಒಂದಿನ 7 ಆಳು, ಒಂದಿನ 6 ಆಳು, ಒಂದಿನ 5 ಆಳು. ಇವತ್ತು ಎಷ್ಟು ಜನ ಬರ್ತಾರೆ ತಿಳಿಸ್ತೀನಿ. ಒಟ್ಟು 12 ಚಿಟಕಿ ಮತ್ತು ಇದೆಲ್ಲ ಟೈಲ್ಸ್ ಹಾಕೋಕ್ಕೆ ಒಂದು ಲೆವೆಲ್ ಮಾಡಿರೋದು. ಇದೆಲ್ಲ ಲೆವೆಲ್ ಇರಲಿಲ್ಲ, ಒಂದು 3 ಇಂಚ್ಗೂ ಜಾಸ್ತಿನೇ ತಗೋತು. ತಿರ್ಗಾ ಗಾರಿಯ ಡಬಲ್ ಖರ್ಚು. ಏನು ಮಾಡಿದೆ, ತಪ್ಪುಗಳು ನಮ್ಮದೇ ಇರ್ತದೆ. ಯಾಕೆಂತಂದರೆ ಅದು ಯಾರು ಹೇಳಬೇಕು ಅವ್ರು ಹೇಳಿ ಮಾಡಿಸ್ತಾ ಇದ್ದಾಗ ಖರ್ಚು ಹಿಂಗೆ ದುಬಾರಿ ವೆಚ್ಚವ ನಾವು ಅನ್ಯಾಯದಿಂದ ಹಾಳು ಮಾಡ್ಕೋಬೇಕಾಯ್ತದೆ. ಫಸ್ಟ್ ಒಂದು ಸಲ ಲೆವೆಲ್ ಮಾಡೋದು ಸಾಕಾಗದೆ ಈಗ ತಿರ್ಗಾ ಲೆವೆಲ್ ಮಾಡಿಸಿ ತಿರ್ಗಾ ಒಂದು 20,000 ಎಕ್ಸ್ಟ್ರಾ ಖರ್ಚು ನಮ್ಮದೇ ಆಯಿತು. ಇದು ಕಿಚನ್ನು ಸೆಲ್ಫ್ ಕಟ್ಟೋರೆ. ಇದಕ್ಕೆ ಈಗ ಕಲ್ಲು ತಗಿರ್ಬೇಕಂತೆ. ಕೈಯ ಸೋತ್ಕೊಂಡು ಕಲ್ಲಿಗೆ 11,300 ರೂಪಾಯಿ ಬಿಲ್ ಮಾಡೋರೆ 2 ಕಲ್ಲಿಗೆ. ಹಿಂಗೊಂದು ಹಂಗೊಂದು ಸಿಂಕು ಪಾತ್ರೆ ತೊಳೆಯೋದು ಅಷ್ಟಕ್ಕೆ 11,300 ರೂಪಾಯಿ ಬಿಲ್ ಮಾಡೋರೆ. ಮಂಡ್ಯಕ್ಕೆ ಹೋಗಿ ತಗೊಬರ್ಬೇಕು. ಈ ರೂಮು ಇಷ್ಟು ಲೆವೆಲ್ ಕೊಟ್ಟಿರೋದು. 55 ಮೂಟೆ ಸಿಮೆಂಟು. 55 ಮೂಟೆಯಲ್ಲಿ ಇನ್ನಿಷ್ಟವೇ ಸಿಮೆಂಟು. ಮೋಸ್ಟ್ಲಿ ಇವತ್ತು ಖಾಲಿ ಆಗ್ಬೋದು ಅನ್ಕೋತೀನಿ. ಎಷ್ಟು ಖಾಲಿ ಆಯ್ತವ ಗೊತ್ತಿಲ್ಲ. ಫೈನಲಾಗಿ ಇದು ಈ ಲಾಕ್ಸಲ್ಲಿ ತಿಳಿಸ್ಕೊಡ್ತೀನಿ. ಮಾಮೂಲಿ ಈಗ ಮುಂದೆಗಡೆ ಈ ಕೆಲಸ ಇಲ್ಲೇನಾಯ್ತು ಅಲ್ಲಿ ಮುಂದೆಗಡೆ ಇದೆಲ್ಲ ಫುಲ್ ಕಾಂಕ್ರೀಟ್ ಮಾಡುವಂಥದ್ದು ಇವತ್ತು. ಅದು ಬಿಟ್ಟರೆ ಇದನ್ನು ಮಾಡಿದ್ದಾರೆ, ಈ ನೀರು ಮನೆ ಕಟ್ಟೋರೆ. ಇದು ತೋರಿಸ್ತೀನಿ. ಈ ನೀರು ಮನೆ ಚಿಕ್ಕ ಆಗೋಯ್ತು. ಇಲ್ಲಿ ಒಲೆ ಏನೋ ಬಂದದಂತೆ ಉದ್ದಕ್ಕೆ, ಬಿಸಿನೀರು ತಣ್ಣೀರು ಎಲ್ಲ ಹೋಗುವಂಥ ಒಲೆ ಏನೋ ಬರ್ತದೆ ಅಂತಂದರು. ಇಲ್ಲೋಯ್ತದೆ, ಚಿಕ್ಕ ಆಗೋಯ್ತು ಬಾತ್ರೂಮ್ ಇದು. ಇಲ್ಲಿ ಮೆಟ್ಲು ಆಗೈತಲ್ಲ, ಮೆಟ್ಲು ನೋಡಮ್ಮ ಹೆಂಗಾಗುತ್ತೆ ಹೆಂಗೆ ಏನೇ ಮಾಡಬೇಕು ಅಂದರೂ ಮನೆ ವಿಷಯದಲ್ಲಿ ಅನುಭವಸ್ಥರಿಗೆ ಮನೆ ಕೆಲಸನ ಕೊಟ್ಟರೆ ಅವರು ಯಾವ ಥರ ಯಾವುದನ್ನು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರೋ ಥರ ಮಾಡಿಕೊಡ್ತಾರೆ. ಗೊತ್ತಿಲ್ಲದೆ ಇರೋರು ಏನೋ ಮಾಡ್ತಾರೆ ಅಂದ್ಬಿಟ್ರೆ ಅದೇನಾಗಬೇಕು ಅದು ಆ ಥರ ಏನೇನೋ ಆಗೋಗುತ್ತೆ. ಆಮೇಲೆ ಮೆಟ್ಲು ಬಗ್ಗೆ ಹೇಳ್ತೀನಿ. ಕಾಮೆಂಟ್ಸು ಬತ್ತಾವೆ ಹೊಸಿ ಕಾಮೆಂಟ್ಸ್ ಬರ್ತಾಯಿಲ್ಲ. ಯಾಕೆ ಅಂತಂದರೆ 2 ಮೆಟ್ಲು ಇರಬಾರ್ದು, 1 ಮೆಟ್ಲು ಇರಬೇಕು, ಇಲ್ಲ 3 ಮೆಟ್ಲು ಇರಬೇಕು, 2 ಮೆಟ್ಲು ಇರಬಾರ್ದು ಅಂತಾರೆ. ಇಡೀ ನಮ್ಮ ಊರಿನ ಸುತ್ತಮುತ್ತ ಪ್ರತಿಯೊಬ್ಬರು ಮನೆ, ಹೊಸ ಮನೆಗಳಲ್ಲೆಲ್ಲ ಪ್ರತಿಯೊಬ್ಬರು 2 ಮೆಟ್ಲು. ನಾನು ನೋಡಿದ ಮಟ್ಟಕ್ಕೆ 2 ಮೆಟ್ಲು. ಅದೇನೋ ಇದು ಲಾಭ ನಷ್ಟ, ಲಾಭ ಒಳಿಕೆ ಕಾಲು ಮುಡಿದ್ರೆ ಲಾಭ, ಈ ಥರ ಅಂತ ಇಷ್ಟು 2 ಮೆಟ್ಲಿ ಅಂತ ಇಡೋದು. ಇವತ್ತೆಲ್ಲ ಇದು ಗಾರೆ ಮಾಡ್ತಾರೆ. ಇವತ್ತು ಮೋಸ್ಟ್ಲಿ ಅವ್ರಿಗೆ ಒಂದು ಚಿಕನ್ ಊಟದ ವ್ಯವಸ್ಥೆ ಮಾಡಬೇಕು. ಮಿಸ್ ಮಾಡಿದೆ ಈ ಲಾಕ್ಸ್ನ ನೋಡಿ ಆದಷ್ಟು ಪ್ರಯತ್ನ ಪಟ್ಟು ಏನೇನೋ ತರಕ್ಕೆ ಹೋಗ್ಬೇಕಿನ್ನ. ನೀರಿನ ಟ್ಯಾಂಕು, ಹಂಡೆ ಮತ್ತು ಸಿಂಕು ಹೇಳಿದ್ಮೇಲೆ ಕಲ್ಲು ಸಿಂಕು ಕಿಚನ್ದು ಅದು ಎಲ್ಲ ತರಕ್ಕೆ ಹೋಗ್ಬೇಕು. ಎಷ್ಟು ಲಾಕ್ಸ್ ಮಾಡೋಕ್ಕಾಗುತ್ತೋ ಏನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಇದು ಬಂದು ಸುಂಕತಣ್ಣೂರು ಹೋಟೆಲ್ ಗೌಡಯ್ಯ ಅಂತ ಅಂದ್ಬಿಟ್ಟು ಅತಿ ಹೆಚ್ಚು ಚಿಕನ್ನು ಖಾಲಿ ಆಗುವಂಥದ್ದು ಅಂತಂದರೆ ಈ ಹೋಟ್ಲಲ್ಲಿ ಸಿಕ್ಕಾಬಟ್ಟೆ. ಅದು ಮಧ್ಯಾಹ್ನ ಟೈಮ್ ಅಂತೂ ಚಿಕನು, ಮಟನು, ಬೋಟಿ, ಮುದ್ದೆ, ಅನ್ನ, ಮೊಟ್ಟೆ, ಸೌದೆ ಒಲೆ ಊಟ ಸಿಕ್ಕಾಬಟ್ಟೆ ಸಖತ್ತಾಗಿರ್ತದೆ. ಅರ್ಜೆಂಟು ಈಗ ಲೇಬರ್ಸ್ ಬಂದಾಗ ಅರ್ಜೆಂಟ್ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದರೆ ಓಡೋಗಿ ತಗೊಬರುವಂಥದ್ದು.
ತುಂಬ ಕಡೆ ಇರ್ತವೆ. ಮಾಮೂಲಿ ರೈಸ್ ಬಾತು ಇಡ್ಲಿ ಒಂದು ಕಡೆ ಸಿಗುತ್ತೆ. ಇಲ್ಲಿ ಬಂದು ಕುಸ್ಕ 40 ರೂಪಾಯಿ. ಆಪ್ ಚಿಕನ್ ತಗೊಂಡ್ರು 40 ರೂಪಾಯಿ. ಜಾಸ್ತಿ ಅಂದರೆ ನಾವು ತಗೊಂಡು ಹೋಗುವಂಥದ್ದು ಇಲ್ಲಿ. ನಮಗೂ ಹೊಟ್ಟೆ ಸೀತಾಯಿತು. ಇನ್ನು ಅವಳು ವಾರ ಪಾರ ಮಾಡಿ ನಮಗೆ ಊಟ ಕೊಡೋದಕ್ಕೆ ಎಷ್ಟೊತ್ತಾದದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಆಪ್ ರೈಸ್ ತಿನ್ಕೊಂಡು ಒಂದು ಮೊಟ್ಟೆ ತಿನ್ಕೊಂಡು, ಅಂದರೆ ಲೇಬರ್ಸ್ಗೆ ಇಲ್ಲಿ ಪಾರ್ಸಲ್ ತಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ಒಟ್ಟು ಒಂದು 7 ಸೀಟು 6 ಸೀಟು 7 ಸೀಟು ಲೇಬರ್ಸ್ ಬಂದರೆ ಒಂದು 7 ಸೀಟ್ಗೆ ನಾನು ಪಾರ್ಸಲ್ಲು ಇಲ್ಲಿ ಊಟ ಹೇಳಿರುವಂಥದ್ದು. ಹಾಗೆ ಸ್ನೇಹಿತರು ಸಿಕ್ಕೋರು, ಇಲ್ಲಿ ಯಾವುದೋ ನಮ್ಮ ಅಕ್ಕಪಕ್ಕ ಗ್ರಾಮದ ಸ್ನೇಹಿತರು ಮಾತಾಡ್ಸೋರು. ಕುಸ್ಕ ತಗೊಂಡದ್ದು ಚಿಕನ್ ತಿನ್ನಲ್ವಲ್ಲ ನಾವು, ಬರೀ ಅದಕ್ಕೆ ಕುಸ್ಕ ತಗೊಂಡೆ, ಒಂದು ಮೊಟ್ಟೆ ತಗೊಂಡೆ. ಚೆನ್ನಾಗಿತ್ತು ಊಟ, ಬಿಸಿ ಬಿಸಿ ಹೊತ್ತಂತೆ ಒಂದು 8 ಗಂಟೆಗೆಲ್ಲ ರೆಡಿಯಾಗಿರ್ತದೆ. ಇಲ್ಲಿ ಪಾರ್ಸಲ್ ಮಾಡ್ತಾರೆ ನೋಡಿ ಇವರೇ ಗೌಡಿ ಅಂತ ಅಂದ್ಬಿಟ್ಟು. ಹೆವಿ ರಸ ಆಯ್ತಾ ಇರ್ತಾರೆ ಮಾತ್ರ ಇಲ್ಲಿ. ಚೆನ್ನಾಗಿ ಖಾಲಿ ಆಗುತ್ತೆ ಊಟನೂ, ಹಂಗೆ ಚೆನ್ನಾಗಿ ಕೊಡ್ತಾರೆ. ಜನನೂ ಹಂಗೆ ತುಂಬ್ಕೊತಾ ಇರ್ತಾರೆ ಒಟ್ಟಿನಲ್ಲಿ ಇಲ್ಲಿ ಮಾಮೂಲಿ ಬರ್ತಾ ಇರ್ತಾರೆ. ಹಂಗೆ ಈಗ ನಮ್ಮ ಫ್ರೆಂಡು ಇಲ್ಲಿಗೆ ಬರ್ತೀನಿ ಅಂತ ಅಂದ ಫೋನ್ ಮಾಡಿದ. ಫ್ರೆಂಡು ಬರ್ತಾನೆ ಹಿಂಗೆ. ಆಮೇಲೆ ಇಲ್ಲಿಂದ ಇನ್ನು ಚಿಕನ್ಗೆ ಹೋಗಬೇಕು. ಚಿಕನ್ ಮಾಡಿಸ್ತೀನಿ ಇಲ್ಲಿ ಹೋಟ್ಲಿಂದ ಊಟ ಪಾರ್ಸಲ್ ತಂದುಬಿಡ್ತೀನಿ. ಇವತ್ತು ವಾರ ಮಾಡ್ತಾವಳೆ, ಐಕ್ಳು ಕಟ್ಕೊಂಡು ಅವಳು ಅಡುಗೆ ಮಾಡೋದು ಕಷ್ಟ ಅಂತ ಅಂದೆ ಫೋನಲ್ಲಿ. ಅದಕ್ಕೆ ಆಯಿತು ತಗೊಬೋಣ ಅಂತ ಅಂದರು. ಅದಕ್ಕೋಸ್ಕರ ಇಲ್ಲಿ ಊಟ ಪಾರ್ಸಲ್ಗೆ ಅಂತ ಬಂದಿದ್ದು. ಒಟ್ಟು ಒಂದು 7 ಕುಸ್ಕ ಪಾರ್ಸಲ್ ಹೇಳಿರುವಂಥದ್ದು. ಸೌದೆ ಒಲೆಯಲ್ಲಿ ಮಾಡ್ತಾರಲ್ಲ, ಅದಕ್ಕೆ ತುಂಬ ಜನ ಸೇರೋದು, ತುಂಬ ಚೆನ್ನಾಗೂ ಇರ್ತದೆ. ಅಂದರೆ ನಾವು ಜಾಸ್ತಿ ಮಧ್ಯಾಹ್ನ ಟೈಮ್ ಏನಾರ ಊಟ ತಿನ್ನಬೇಕು ಅಂತಂದರೆ ಅಟ್ಟಿಲಿ ಯಾರು ಅಡುಗೆ ಮಾಡೋರು ಅಂತ ಅಂದಾಗ, ಹೆಂಗಸರಿಲ್ಲ ಅಂತ ಅಂದಾಗ ನಾವು ಇಲ್ಲಿಗೆ ಜಾಸ್ತಿ ಊಟ ತಿನ್ನಕ್ಕೆ ಬರುವಂಥದ್ದು. ಪಾರ್ಸಲ್ ಮಾಡಿ ಮಡಗವ್ರೆ. 7 ಪಾರ್ಸಲ್ ಮಾಡಿ ಮಡಗಿದೆ. ಮಾಮೂಲಿ ಮಟನ್ ಸಾಂಬಾರಿಗೆ ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ನೋಡಿ, ಕಾಯಿ, ಈರುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡಿ ಮಡಗವ್ರೆ. ಒಟ್ಟು 250 ರೂಪಾಯಿ ತಗೊಂಡ್ರು. 7 ಪಾರ್ಸಲು, ಒಟ್ಟು ನಾನು ತಿಂತದ್ದು ಎಲ್ಲ ಸೇರಿ 250 ರೂಪಾಯಿ. ಸ್ವಲ್ಪ ಕಮ್ಮಿ ದುಡ್ಡು ಇರ್ತದೆ ಇಲ್ಲಿ ಅಂತ, ಜಾಸ್ತಿ ದುಡ್ಡು ಏನಿರಲ್ಲ. ತುಂಬ ಚೆನ್ನಾಗಿರ್ತದೆ ಊಟ. ಮಾಮೂಲಿ ಬೆಳಿಗ್ಗೆ ಟೈಮು ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಬೇಗ ಮಾಡಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಬಂದು ತಿಂತಾ ಇರ್ತಾರೆ. ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಇವಾಗ ಚಿಕನ್ ಬಂದಿವೆ. ಚಿಕನ್ ರೇಟು ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟೈತೆ. ಎಷ್ಟು 215 ರೂಪಾಯಿ ಅಂತೆ. 215 kg 215 ರೆಡಿ ಚಿಕನ್. 215 ಆಗದೆ. ಹೊಸ ವರ್ಷಕ್ಕೆ ಎಲ್ಲ ದೊಡ್ಡದಾಗಿ ಜೋರಾಗಿ ಪಾರ್ಟಿ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಲ್ಲ. ಅದಕ್ಕೆ ಟೈಮ್ ನೋಡ್ಕೊಂಡು ಜಾಸ್ತಿ ರೇಟ್ ಮಾಡ್ಬಿಟ್ಟವ್ರೆ. ಮೊಟ್ಟೆ ಕೋಳಿ ಒಂದು 10 ರೂಪಾಯಿ ಕಮ್ಮಿ. ಏನು ಮೊಟ್ಟೆ ಕೋಳಿ 150. 150. ಇದು 170. ಉಂಡೆ ಆದ್ರೆ ಉಂಡೆ 170 150 ಹಿಂಗೆ. ಏನು ಕಮ್ಮಿ ಅಲ್ಲ. ಇದೆ ಇಷ್ಟು ಜಾಸ್ತಿ ರೇಟಲ್ಲಿ ಇದೆ. ಫಸ್ಟ್ ತಗೊಂಡು ಹೋಗ್ತಾ ಇರೋದು. ಜಾಸ್ತಿ ಮಾಡ್ತಾರಲ್ಲ ಇಯರ್ ಎಂಡ್ ಪಾರ್ಟಿಗಳು ಸಿಕ್ಕಾಪಟ್ಟೆ. ಎಲ್ಲೆಲ್ಲಿ ಬುಕ್ ಮಾಡ್ಕೊಂಡು ಯಾವ್ಯಾವ ಥರ ಪ್ಲೇಸ್ಗಳ ಬುಕ್ ಮಾಡ್ಕೊಂಡಿದ್ದಾರೆ. ಓಕೆ, ನಾಳೆಗೆಲ್ಲ ನಾಳೆ ನೋಡಮ್ಮ. ಈಗ ನಮ್ಮದು ಐತೆ, ನಾವು ವಿಡಿಯೋ ಮುಖಾಂತರ ತಿಳಿಸ್ತೀವಿ ಎಲ್ಲಿ ಹೋಯ್ತಾವಿ ಅಂತ ಅಂದ್ಬಿಟ್ಟು. ಲೇಬರ್ಸು ಇವತ್ತು ಕೊನೆ ದಿನ 4ನೇ ದಿನ ಹೇಳ್ಬಿಟ್ಟೆ ಚಿಕನ್ ಮಾಡಿಸ್ತೀನಿ ಅಂತ. ಲೇಬರ್ಸ್ಗೋಸ್ಕರ ಇವತ್ತು ಒಂದು 3 kg ಚಿಕನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಕ್ಲಾಸ್ಮೇಟ್ ಗಿರಿ ಅಂದ್ಬಿಟ್ಟು ನಾವೆಲ್ಲ ಜೊತೆಲೇ ಓದಿದ್ರು ಇದೇ ಊರಲ್ಲಿ. ಇಲ್ಲಿಗೆ ಕೋಳಿ ಮಾಂಸಕ್ಕೆ ಅಂತ ಬಂದಿರೋದು. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಕೆಂಪಣ್ಣ ಪ್ರಾಜೆಕ್ಟ್ ನಮ್ಮ ಅಂಗಡಿಗೆ ಬಂದು ಯಾವಾಗ ಚಿಕನ್ ತಗೊಳ್ಳೋದು, ರೇಟ್ಗಳು ಮಾತ್ರ ದುಬಾರಿ ಆಗದೆ ಈ ವರ್ಷ ಜಾಸ್ತಿ. ಹೌದು. ನಾವು ಯಾವಾಗಪ್ಪ ಒಂದಾದು ಅಂತಂದರೆ ಇದು ಗುರುವಂದನಾ ಕಾರ್ಯಕ್ರಮ ಮಾಡ್ದೋ. ಗುರುವಂದನಾ ಕಾರ್ಯಕ್ರಮದಲ್ಲಿ ಒಂದಾದೋ ಎಲ್ಲ ಸುಮಾರು ಒಂದು 21 ವರ್ಷ ಬಿಟ್ಕೊಂಡು. 21 ವರ್ಷ ಆದಮೇಲೆ ವಾರ ಮಾಡಲಿಲ್ಲ. ದೀಪ ಹಚ್ಚಿಲ್ಲ. ದೀಪ ಹಚ್ಚೋಕ್ಕೂ ಮೊದಲು ಇವಳು ವಾರ ದಬ್ಬಾಕದಂತೆ ಅಲ್ಲೇ ವಾರ ಮಾಡ್ತಾವಳೆ ಅಂತ ನಾನು ಪಾರ್ಸಲ್ ತಂದು ಕೊಟ್ಟಿನಿ. ಊಟ ಹೋಟ್ಲಿಂದ ಇಲ್ಲೇ ಊಟ ತಿನ್ಬಿಟ್ಟು ಕಡ್ಡಿ ಎಸೋದಂತೆ. ಪುದೀನ ಸೊಪ್ಪು ಕಿತ್ಕೊಂಡ್ಬಂದಿನಿ ಇಲ್ಲೇ. ಅದೆಲ್ಲ ಕೊತ್ತಂಬರಿ ಸೊಪ್ಪು ಕಿತ್ಕೊಬಾರ್ದು ಬಂದೆ, ಪುದೀನ ಸೊಪ್ಪು ಕಿತ್ಕೊಬಾರ್ದು ಬಂದೆ. ಈಗ 3 ಕುಯ್ಕ ಬಂದೆ. ಹಿಂಗೆ ಇವಳು ದೇವ್ರು ಮಾಡಕತ್ತೆ. ಹಿಂಗೆ ಎಲ್ಲ ಹಿಂಗೆ ದೇವ್ರು ಮಾಡಾರ, ಹಿಂಗೆ ಮಾಡಾರ ದೇವ್ರ. ಅಲ್ಲಿ ಆ ಸೊಪ್ಪು ಅಲ್ಲೇ ತುಣಿತಾವಳೆ, ಅಲ್ಲಿ ಆ ಸೊಪ್ಪನೆ ತುಣಿತಾವಳೆ. ಅಯ್ಯೋ ಕರ್ಮುವೆ. ಈ ತರ ಎಡ್ತೀಯ ಕಟ್ಕಂದಿ ನಾನು ವನವಾಸ ಹತ್ತವನಿ. ಇಲ್ಲಿ ಇನ್ನೂ ಮಸಾಲಾ ಐಟಮ್ ರೆಡಿ ಮಾಡಿಲ್ವೇನೋ. ಈಗ ವಿಜಿ ಬರ್ತಾನೆ ಅಡುಗೆ ಮಾಡಕ್ಕೆ. ಪಟ್ನೆ ಬಿಡ್ಸ್ಕೊಂಡು ರೆಡಿ ಮಾಡು. ಬಿಸಿನೀರಿಲ್ವಾ? ಯಾವ ಮಂದ ಏನು ಮಾಡ್ತದಿಲ್ಲ ಅಲ್ಲಿ ಕೊಯ್ಯಪ್ಪಯ್ಯ ಅನ್ಕಂದೆ. ಕೋತಿ ಅಲ್ಲಿ ಬಾತ್ರೂಮಲ್ಲಿ ಎಲ್ಲ ಚೊಂಬೆಲ್ಲ ನೋಡ್ದಾಗ್ತದೆ, ಎಲ್ಲ ನೋಡ್ದಾಗ್ತದೆ. ಇದು ಕೋತಿ, ಇದು ಬಿಳಿ ಕೋತಿ. ಹೋಗದೋದು ಬರ್ಬೇಕಾಯ್ತು. ಆನ್ ಮಾಡಿರ್ನಿಲ್ಲ, ಏನು ಮಾಡಿ ಓದ್ಬಿಟ್ಟಿದೆ. ಅವನು ಇದ್ದೀರ ಹೆಂಗೋ ಕ್ಯಾಮ್ರಾನಾರ ಹಿಡಿಯೋನು. ಕಾರ್ಮೆಂಟ್ಗೆ 3 ದಿನ ರಜಾ ಅಂದ್ಬಿಟ್ಟು ಕಾರ್ಮೆಂಟ್ ಕೊಟ್ಟೋಗವನೆ. ನೀರು ಊದಿದ್ಮೇಲೆ ಹೆಂಗಿರುವೆ ಹಂಗೆ ಕಳಿಸ್ತೆ ಅನ್ನ ಮುಗಿಸ್ಬಿಟ್ಟು. ಹುಡುಗ ಪಟಪಟನೆ ಈಗ ಬರ್ತಾನೆ. ಈಗ ರೆಡಿ ಮಾಡಬೇಕು.
ತಗೊಂಡೋಗಿ ಇಟ್ಟ ನೀನೇ ಕೊಡ್ಬೇಕಾಯ್ತದೆ. ನಾನೇ ಸಾಕಲ್ಲ ಬಾ ಇವು ಆಯ್ತು. ಆಡ್ಸ್ಕೊಳಕ್ಕೆ ಇವೆರಡುವೆ ಸಾಕು. ಇನ್ನು ಮಿಕ್ಕುದ ಇದು ಎತ್ ಮಡ್ಗು ನೀಟಾಗಿ ಎಲ್ಲ ಸೋಸ್ ಸೋಸ್ಬಿಟ್ಟು ಪಿಡ್ಜಿಗೆ ಎತ್ ಮಡ್ಗು ತಿರೋಗಿತ್ತ ಇತ್ತ ಕೊತ್ತಂಬರಿ ಸೊಪ್ಪು ಇತ್ತು ಹಸಿ ಇತ್ತು ಎಲ್ಲ ಹೊಲ್ದಲ್ಲಿ ಬಿಟ್ಬಿಟ್ಟಿದ್ರು ತರಕ ಓಡ್ ಬಂದೆ. ಇನ್ನೂ ಅದು ಇದೆ ಇರಲಿ ಅಲ್ಲಿ ಇದನ್ನ ಎತ್ ಮಡ್ಗು ಬಾತು ಗೀತ್ ಹಾಕಿದ್ರೆ ಬೇಕಾಯ್ತದೆ ಪುದೀನ. ಫ್ರಿಜ್ಜಲ್ಲಿ ಇದ್ರೆ ಏನೋ ಕಿತ್ಕಬಾಯಿ ಮೇಲೆ ಸಿಕ್ಕುತ್ತವು. ಅಯ್ಯೋ ಅವೆಲ್ಲ ಮಡ್ಗಕ್ಕೆ ಹಿಂಗ್ ಕೊಚ್ಕೊಳಕ್ಕೆ ಇನ್ನೇನು ಇಲ್ಲ. ಮಂದಿ ಇಲ್ಲಿ ಯಾರನ್ನ ಕೇಳು, ನೀನ್ ಬೈತಿದಂತೆ ಅದಕ್ಕೆ ತಂದಿದಾನಂತೆ ನಿನ್ ಗಂಡ. ಅಯ್ಯೋ ಅದನ್ನೇ ಹೇಳ್ತಾರದೆಲ್ಲವಾ. ಏನ್ ಹೇಳವು ನೀನ್ ತರ್ಸ್ಕೊಂಡಂತೆ ಹೇಳ್ತವೆ. ನೀನ್ ತರ್ಸ್ಕೊಂಡಂತೆ ಫ್ರಿಜ್ಜ ಅಂತಲೇ ಹೇಳ್ತಾ ಇರೋದು. ನನ್ ಮೇಲೆ ನಿನ್ ಮೇಲೆ ಯಾರು ಹೇಳ್ತಾ ಇಲ್ಲ. ನೀರು ತುಂಬಿದೀಯಾ ತೊಳಿಯಕ್ಕೆ ಚಿಕನ? ಎಲ್ಲಿ ಬಕೆಟ್ ಅಲ್ಲವೇ ನೀರಿಲ್ವೇನೋ ಅದ್ರಲ್ಲಿ? ಏನು ಎಷ್ಟು ಕೆಜಿ ತಂದಿದ್ದೀರಿ? 5 kg 5. ನೀನು ಅಲ್ಲೇ ಇಲ್ಲಿ ಪಾರ್ಟಿ ಮಾಡಕ್ಕೆ ಹೋಗ್ತೀನಿ ತಿನ್ನಕ್ಕೆ ಇಲ್ಲ ನನಗೆ ಅಂತಂದಲ್ಲೇ 5 kg ತಗೊಂಬಂದಿನಿ. ತಿನ್ನು ಅದೆಷ್ಟು ತಿಂದು? ಹಾಂ 5 kg ಚಿಕನ್ ಇಡ್ಸದಾ? ಹಾಂ ಇನ್ನೂ 4 kg ತರಬೇಕಾಯ್ತೆ ಎಕ್ಸ್ಟ್ರಾ 5 kg. ಅಲ್ಲ ನೀನು ಹೇಳೋದು ಕೇಳೋದು ನಾನು. ಹಾಂ 5 kg ಅದಕ್ಕೆ ಇಡ್ಸೋದ ಅಂತ. ಪಾಪ ಅದೆಷ್ಟು ದಿನ ಆಗಿದಾರೋ ಚಿಕನ್ ತಿಂದಿನಿ ಅಂತ. ಇದರಲ್ಲಿ ಹಬ್ಬದಲ್ಲಿ ಹ್ಞೂ ಇದು ತೊಂಬಿಟ್ ಮಾಡಿದ್ವಲ್ರಿ ನಾವು. ಅದೇ ಇವತ್ತು 8 ದಿನದಲ್ಲಿ ಚೆನ್ನಾಗಿ ತಿಂದಿದ್ದೀರಿ. 8 ದಿನ ಆಗಿಲ್ಲ. ಅಲ್ಲರಿಗೆ ಆಯ್ತು ಕಣ. ಹಾಂ ಹಾಂ 1 kg 2 kg ಏನೋ ಚಿಕನ್ ಹಾಂ 1.5 kg ಮಟನು. ಹಾಂ 2 kg ಚಿಕನ್ 2 kg ಚಿಕನು ಎಲ್ಲ ಖಾಲಿ ಮಾಡಿದ್ರಿ. ನೀವು ಬಿಟ್ಟಿರಾ ಅಡುಗಿದ್ದಂಗೆ? ನೀನೇನು ತಿನ್ನಿಕ್ಕಿಲ್ಲ. ಓ ಹಂಗೆ ಬರೀ ಸಾಕಾಯ್ತು. ನಾನು ತಿನ್ನುವಂಗಿದ್ರೆ ಇನ್ಯಾಕೋ ಸುಮ್ಮನೆ ವಿಡಿಯೋ ಮಾಡೋಕ್ಕೆ ಹಂಗೆ ತಿನ್ನೋ ಥರ ನಾಟಕ ಆಡ್ತೀನಿ. ತಿನ್ನೋದ 2 ಪೀಸ್ ನಾನು. ನೀರು ಬರ್ತಾ ಇದಾವ ಇಂಥದ್ದು ಆಫ್ ಮಾಡಿದೆ ನೀನು. ಗೊಜ್ಜು ಮಾಡ್ಬೇಕಾ? ಓ ಯಾಕೆ ಗೊಜ್ಜು ಬಾಕಿ ಈಗ ಈ ಅರ್ಜೆಂಟಾಗಿ? ನೀನು ಹೇಳ್ದೆ ಅದೇನೋ ಇದು ಮಾಡ್ಬೇಕು ಅಂತ. ಪಾರ್ಟಿ ಮಾಡೋಕೆ ಎತ್ಕೊಂತೀರಾ? ಯಾವ ಪಾರ್ಟಿನೂ ಇಲ್ಲ ಏನೂ ಇಲ್ಲ ಕಣ. ನಾನೇನು ಎಣ್ಣೆ ಕುಡ್ದ ನಾನು ಪಾರ್ಟಿ ಮಾಡೋಕ್ಕೆ ರಾತ್ರಿಗಿರೋದು ಈಗಲ್ಲ. ರಾತ್ರಿಗೂ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ. ಚಾ ಕರಿತಾ ಇಲ್ವಾ? ಕೈ ಕುಯ್ ಕೊಬಿಟ್ರಲ್ದ ಅದಕ್ಕೆ ಸ್ನಾನ ಮಾಡ್ಸಿಲ್ಲ ಗುರು. ಓ ಕೈ ಕುಯ್ ಕೊಡ್ತಾಳೆ ಪಾಪ. ಓ ಹಂಗೆ ಇರ್ಬೇಕಂತೆ. ಓ ಚಾ ಕರ್ತಾಗಿಲ್ಲ ಅಂತಂದ್ರೆ ಪರವಾಗಿಲ್ಲ. ನಾನು ಎಡ್ತೆ ಕೈ ಚೆನ್ನಾಗಿರ್ಬೇಕು. ನೀನು ಎಲ್ವೇನೋ ಬಡ್ಡಿ ಹೇಳದ್ದು? ಬೇಗ ತಗೊಂತಲ್ಲ. ಆ ಡ್ರಮ್ ಅಲ್ಲ ಈಗ ನನಗೇನು ಕೆಲಸ ಹೇಳ್ಬೇಡ. ಆಯ್ತದೊಂದು ಮಾಡ್ರು. ನೀರು ತುಂಬ ಅಂತ ನಾನು ತುಂಬಲ್ ನಾನು ಉಯ್ಕೊಳಕ್ಕೆ ತೊಳ್ಕೊಳಕ್ ಮಾತ್ರ ಬೇಕು. ಏನ್ ಮಾಡ್ತೀವಿ? ತೊಳ್ಳೆ ಕೂತ್ಬಿಡ್ತೀನಿ ದಪ್ಪ ದಪ್ಪಗವೇ. ಟಪ್ಪ ಯಾಕೆ ಕುಯ್ತಾ ಇದ್ದಿಲ್ಲ? ಇನ್ನೂ ಸಡ ಕುಯ್ಬೇಕಾ? 2 ಪೀಸ್ ಮಾಡೋದು ಬಿಡ್ರಿ. ಇನ್ನಂತ ಜಿಪ್ನಾನೇ ಇರ್ಬೇಕು. ಮತ್ತೆ ಉತ್ತರಿಸಲ್ವಾ ಮನೆ ಕೊಡ್ತೀನಿ ತಗೋಬ. ಇನ್ನೇನಾಯ್ತು ಗುಣ್ಕೈ ಹಂಗೆ 2 ಭಾಗ ಮಾಡಿ 2 ಭಾಗ ಮಾಡ್ತೀನಿ. ಇರ್ಲಿ ಬಿಡಿ ಟಪ್ಪ ಆಯ್ತು. ಓಕೆ ಎಲ್ಲರಿಗೂ ಈಗ ಮಾಮೂಲಿ ಚಿಕನ್ ತುಂಬ ಸಲ ಚಿಕನ್ ಮಾಡೋದೆಲ್ಲ ತೋರಿಸಿವಿ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಕೂಡ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಏನಾದರೂ ಹೊಸ ಥರ ಏನಾದರೂ ಆಗ್ತಾ ಇರಲಿ. ಒಳ್ಳೆ ಸಂಪಾದನೆ ಮಾಡ್ತಾ ಇರಿ. ಚೆನ್ನಾಗಿರಿ. ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವ ನಮ್ಮವ ಎಲ್ಲನೇ ನೋಡ್ತಾ ಇರಿ. ಧನ್ಯವಾದಗಳು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ ಹಾಕಿದ್ರೆ ಸಾಕು. 4 ಕಾಳು ಉಪ್ಪು ಹಾಕಿದ್ರೆ ಮುಗ್ದಾಯ್ತು. ಚಿಕನ್ನು ಹಂಗೆ ಘಮ 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 ಅಂತ ಇರ್ತದೆ. ಹಿಂಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.